ಅಂಡ್ ಸರ್ ಬಟನ್ ಪ್ರೆಸ್ ಮಾಡ್ತಾರೆ, ನೋಡ್ಬೋದು ನೀವು. ಇಟ್ ವಿಲ್ ಎಲಿವೇಟ್ ಕಂಪ್ಲೀಟ್ಲಿ ಆನ್ ಟಾಪ್, ಮತ್ತೆ ಲೋಡು ಇಲ್ಲಿಂದ ಕೆಳಗಡೆ ಬರ್ಬೋದು. ಸೊ ಈ ತರ ತಗೊಳಕ್ ಹೋದ್ರೆ ಈ ಗಾಡಿ ಈಸ್ ಅ ಟ್ರಯೋ, ಅಂದ್ರೆ 3 ವೀಲ್ ಗಾಡಿ ಇದು. ಸೊ ಹಲೋ ಅಂಡ್ ವೆಲ್ಕಮ್ ಟು ಅನದರ್ ಬ್ಲಾಗ್ ವೀಕ್ಷಕರೇ. ನಾವಿವತ್ತಿದ್ದೀವಿ ಆಟೋ ಇವಿ ಮಾರ್ಟ್ ಬೈ ಗ್ರೀವ್ಸ್ ಅಂತ ಕಲ್ಯಾಣ್ ನಗರದಲ್ಲಿ. ಇವ್ರದ್ದು ಅರುಣಗಿರಿ TVS ಮೋಟರ್ಸ್ ಇದೆಯಲ್ಲ ಅಲ್ಲಿ. ಸೊ ಮೇನ್ಲಿ ಈ ಗಾಡಿ ವ್ಲಾಗ್ ಮಾಡಕ್ಕೆ, ಈ ಗಾಡಿ ಆಕ್ಚುಲಿ ತುಂಬಾ ಅಟ್ರಾಕ್ಟಿವ್ ಆಗಿತ್ತು. ಸೊ ಅದಕ್ಕೆ ನಾವು ವ್ಲಾಗ್ ಮಾಡಕ್ ಬಂದಿದೀವಿ ಈ ಗಾಡಿಗೆ. ಸೊ ಇಲ್ಲಿ ನಮ್ಗೆ ಹೆಲ್ಪ್ ಮಾಡಕ್ಕೆ, ಮೋಸ್ಟ್ಲಿ ಟೆಕ್ನಿಕಾಲಿಟಿ ಡೀಟೇಲ್ಸ್ ಅಲ್ಲಿ ಹೆಲ್ಪ್ ಮಾಡಕ್ಕೆ ನಮ್ ಜೊತೆ ಇದ್ದಾರೆ ವಾಸು ಅವರು. ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಇನ್ವೈಟಿಂಗ್ ಅಸ್. ಅಂಡ್ ಹೌದು, ಸೊ ಜಸ್ಟ್ ಈ ಬ್ಯಾಕ್ ಗ್ರೌಂಡ್ ಈ ಗಾಡಿ ಬಗ್ಗೆ ಇಂದ ಶುರು ಮಾಡೋಣ. ಸೊ ಈ ಗಾಡಿ ಬಂದು ಈ ರಿಕ್ಷಾ ವಿಶ್ವಾಸ್ ಬಾಲನ್ ಇಂಜಿನಿಯರಿಂಗ್ ಅವ್ರದ್ದು. ಸೊ ಸ್ವಲ್ಪ ಹತ್ರ ಬಂದ್ಬಿಡಿ, ಗಾಡಿ ಬಗ್ಗೆನೂ ಎಕ್ಸ್ಪ್ಲೇನ್ ಮಾಡ್ಬಿಡ್ತಾರೆ ಸರ್. ಸರ್ ಮೇನ್ಲಿ ಗಾಡಿ ತುಂಬಾ ಅಟ್ರಾಕ್ಟಿವ್ ಆಗಿದೆ, ಬಟ್ ಫಸ್ಟ್ ಕ್ವಶನ್ ಬರೋದು ಬಂದು ಈ ಗಾಡಿ ಪರ್ಪಸ್ ಏನ್ ಸರ್ ಈ ತರ ಗಾಡಿ ಮಾಡೋದು? ಇದು ಬಂದ್ಬಿಟ್ಟು ಹೋಟೆಲ್ ಬಿಸ್ನೆಸ್ ಮಾಡ್ತಾರೆ. ಓಕೆ. ನೆಕ್ಸ್ಟ್ ಫ್ಲಿಪ್ಕಾರ್ಟರ್ ಮಾಡ್ತಾರೆ. ಓಕೆ. ತರಕಾರಿ ಮಾರಕ್ಕೆ, ಇಲ್ಲ ಗಾಡಿಯಲ್ಲೇ ಫುಡ್ ಮಾಡಿ ಸೆಲ್ ಮಾಡಕ್ಕೆ, ಆ ತರನು ಯೂಸ್ ಮಾಡಬಹುದು. ಏನಕ್ಕೆ ಇದು ಅಡ್ವಾಂಟೇಜ್ ಅಂತ ಹೇಳ್ತೀನಿ ನೋಡಿ. ಫಸ್ಟ್ ಆಫ್ ಆಲ್ ಇದು ಎಲೆಕ್ಟ್ರಿಕ್ ವೆಹಿಕಲ್ ಆಯ್ತು. ಎಲೆಕ್ಟ್ರಿಕ್ ವೆಹಿಕಲ್ ಅಲ್ಲಿ ಎಲ್ಲರಿಗೂ ಗೊತ್ತು, ಚಾರ್ಜ್ ಮಾಡಿದ್ರೆ ಸರ್ ಬಿಫೋರ್ ಐ ಕಮ್ ಟು ದಟ್, ಒಂದ್ ಚಾರ್ಜ್ ಮಾಡಿದ್ರೆ ಎಷ್ಟು ಕಿಲೋಮೀಟರ್ ಓಡುತ್ತೆ? 80 ಕಿಲೋಮೀಟರ್ಸ್ ರೇಂಜ್ ಬರುತ್ತೆ. 80 ಕಿಲೋಮೀಟರ್ಸ್ ರೇಂಜ್ ಬರುತ್ತೆ 4 ಅವರ್ಸ್ ಚಾರ್ಜ್ ಮಾಡಿದ್ರೆ. ಸರ್ ಮೋಟರ್ ಯಾವುದು ಮತ್ತೆ ಎಷ್ಟು ಕೆಪಾಸಿಟಿ ಕಿಲೋವಾಟ್ ಆಂಪಿಯರ್ ಬ್ಯಾಟ್ರಿ ಇದೆ ಸರ್? ಬ್ಯಾಟ್ರಿ ಬಂದ್ಬಿಟ್ಟು 10.8 HP ಇದೆ. ಓಕೆ. ಮೋಟರ್ ಬಂದ್ಬಿಟ್ಟು 400 ಯೂನಿಟ್ ಇದೆ. ಸೊ ಮೋಟರ್ 4000 ವ್ಯಾಟ್? 400. ಅದ್ರ ಜೊತೆನೂ ಅವರು ಹೈಡ್ರಾಲಿಕ್ಸ್ ಕೊಟ್ಟಿದ್ದಾರೆ ಈ ಗಾಡಿಯಲ್ಲಿ. ಈ ಗಾಡಿ 2 ವೇರಿಯಂಟ್ಸ್ ಅಲ್ಲಿ ಬರುತ್ತೆ ಅಂತಂದ್ರೆ, ಫಸ್ಟ್ ವೇರಿಯಂಟ್ ಬಂದು ಈ ಕ್ಯಾರಿಯರ್ ವಿತೌಟ್ ಹೈಡ್ರಾಲಿಕ್ಸ್ ಅಂತ ಬರುತ್ತೆ. ಒಂಚೂರು ಮುಂದೆ ಬಂದ್ಬಿಡಿ. ಸೊ ಹೈಡ್ರಾಲಿಕ್ಸ್ ಅಂತಂದ್ರೆ ಇಲ್ಲಿ ಕೆಳಗಡೆ ತೋರಿಸ್ತೀನಿ ನೋಡಿ. ಇದು ಬಂದು ಪುಷ್ ಮಾಡಿ ಈ ಕ್ಯಾರಿಯರ್ ಬಂದು ಸ್ವಲ್ಪ ಎಲಿವೇಟ್ ಆಗುತ್ತೆ. ಸೊ ಈ ಟೈಪ್ ಒಂದು ಗಾಡಿ ಪ್ಲಸ್ ವಿತೌಟ್ ಹೈಡ್ರಾಲಿಕ್ ಒಂದು ಗಾಡಿ ಬರುತ್ತೆ. ಸರ್ ಪ್ರೈಸ್ ಡಿಫ್ರೆನ್ಸ್ ಏನಾದ್ರು ಇದೆಯಾ? ಹೌದು ಅದರಲ್ಲಿ ಇದೆ. ಓಕೆ. ಸೊ ಹೈಡ್ರಾಲಿಕ್ ಇರೋದು ಎಷ್ಟು ಗಾಡಿ ಪ್ರೈಸ್? ಪ್ಲಸ್ ಹೈಡ್ರಾಲಿಕ್ ಇರೋದು ಬಂದು ಎಕ್ಸ್ ಶೋರೂಮ್ ಬಂದ್ಬಿಟ್ಟು 1,60,000 ಇದೆ ಸರ್. 1,60,000. ಹೌದು. ಆನ್ ರೋಡ್ ಬಂದ್ಬಿಟ್ಟು 2,40,000 ಆಗುತ್ತೆ. 2,40,000 ಆಗುತ್ತೆ. ಸೊ ಹೈಡ್ರಾಲಿಕ್ ಇಲ್ಲದೆ ಇರೋದು ಏನಾದ್ರು ಡಿಫ್ರೆನ್ಸಸ್ ಇದೆಯಾ? ಅದು ಬಂದ್ಬಿಟ್ಟು ಎಕ್ಸ್ ಶೋರೂಮ್ ಬಂದ್ಬಿಟ್ಟು 1,40,000 ಆಗುತ್ತೆ. ಓಕೆ. ಆನ್ ರೋಡ್ ಬಂದ್ಬಿಟ್ಟು ನಿಮಗೆ 2,15,000 ಆಗುತ್ತೆ. ಓಕೆ. ಓಕೆ. ಸೊ ನಾರ್ಮಲಿ ಈಗ ಬ್ಯಾಟ್ರಿ ಗಾಡಿ ಅಂದ್ರೆ ಬ್ಯಾಟ್ರಿ ಎಲ್ಲಿ ಪ್ಲೇಸ್ ಆಗಿದೆ ಅಂತ ಒಂದ್ಸತಿ ತೋರಿಸ್ಬಿಡ್ತೀರಾ? ಬ್ಯಾಟ್ರಿ ಬಂದ್ಬಿಟ್ಟು ಸರ್ ಇಲ್ಲಿ ಬರುತ್ತೆ. ಓಕೆ, ಒಂಚೂರು ಹತ್ರ ಬನ್ನಿ. ಇಲ್ಲ, ಒಂದು ನಿಮಿಷ. ಸೊ ವ್ಯೂವರ್ಸ್, ವೀಕ್ಷಕರೇ, ಬ್ಯಾಟ್ರಿ ಬಂದು ಇಲ್ಲಿ ಪ್ಲೇಸ್ ಆಗಿದೆ. 10.8 ಕಿಲೋವ್ಯಾಟ್? 10.8 ಕಿಲೋವ್ಯಾಟ್ ಬ್ಯಾಟ್ರಿ. 4 ಗಂಟೆ ತಗೊಳುತ್ತೆ ಚಾರ್ಜ್ ಮಾಡಕ್ಕೆ ಬ್ಯಾಟ್ರಿ. 4 ಗಂಟೆ ಚಾರ್ಜ್ ಮಾಡಿದ್ರೆ 80 ಕಿಲೋಮೀಟರ್ ರೇಂಜ್ ಗಾಡಿ ಕೊಡುತ್ತೆ. ಸೊ ವೀಕ್ಷಕರೇ, ಇನ್ನೊಂದು, ಇದು 80 ಕಿಲೋಮೀಟರ್ಸ್ ಕೊಡೋದು ಹೇಗಂದ್ರೆ ನೋಡಿ, ಒಬ್ರು ಕೂತ್ಕೊಂಡಿದ್ದಾರೆ ಅಂತ ಲೆಕ್ಕ ಹಾಕೋಬೇಡಿ. ದೇ ಹ್ಯಾವ್ ದ ಕ್ಯಾರಿಯರ್ ಕೆಪಾಸಿಟಿ, ಲಗೇಜ್ ಕೆಪಾಸಿಟಿ 300-400 kg ವರೆಗೂ ನೀವು ಲಗೇಜ್ ಹಾಕೊಂಡು ಈ ಗಾಡಿ ಓಡಿಸ್ಬೋದು. ಮೇನ್ಲಿ ಫುಡ್ ಸೆಲ್ ಮಾಡಕ್ಕೆ, ಏನಾದ್ರು ಸೇಲ್ ಮಾಡಕ್ಕೆ, ಐ ಮೀನ್ ಗಾಡಿಯಲ್ಲಿ. ಸೊ ಮೇನ್ ಪರ್ಪಸ್ ಅದೇ. ಇನ್ನೊಂದು ಆಪ್ಷನ್ ಇದೆ. ಓಕೆ. ಸೊ ಈ ಕಡೆ ಬಂದ್ಬಿಡಿ, ಗಾಡಿ ಡೀಟೇಲ್ಸಿಂಗ್ ನೋಡ್ಬಿಡೋಣ. ಹೇಳಿ ಸರ್. ರಿವರ್ಸ್ ಆಪ್ಷನ್ ಬರುತ್ತೆ ನಿಮಗೆ. ರಿವರ್ಸ್ ಆಪ್ಷನ್ ಬರುತ್ತೆ. ಓಕೆ. ಫಾರ್ವರ್ಡ್ ಆಪ್ಷನ್ ಬರುತ್ತೆ, ಮತ್ತೆ ರಿವರ್ಸ್ ಎರಡು ಇರುತ್ತೆ. ಇನ್ನೊಂದು, ಈ ಗಾಡಿಯಲ್ಲಿ ಇಟ್ ವಿಲ್ ಎಕ್ಸಾಕ್ಟ್ಲಿ ಆಕ್ಟ್ ಲೈಕ್ 2 ವೀಲರ್ ತರ. ಅಂದ್ರೆ ಆಕ್ಸಲರೇಷನ್ ಇಲ್ಲಿ ಬರುತ್ತೆ, ಫ್ರಂಟ್ ಬ್ರೇಕ್ ಇಲ್ಲಿ ಬರುತ್ತೆ. ನೀವು ನೋಡ್ಕೋಬಹುದು, ಬ್ಯಾಕ್ ಬ್ರೇಕ್ ಈ ಕಡೆ ಬರುತ್ತೆ. ಒಂದ್ಸತಿ ತೋರಿಸ್ಬಿಡ್ತೀನಿ. ವಿತ್ ಗೇರ್ ಇದು. ಸೊ ಗೇರ್ಸ್ ಯೂಸ್ ಮಾಡಬೇಕು ಸರ್. ಒಂದ್ಸತಿ ಗೇರ್ ಹೇಗೆ ಯೂಸ್ ಆಗುತ್ತೆ? ತುಂಬಾ ಲೋಡ್ ಜಾಸ್ತಿ ಇದ್ರೆ ಟರ್ಬೋ ಮೋಡ್ ತರ ಸ್ಟಾರ್ಟ್ ಆಗುತ್ತೆ. ಇದನ್ನ ಕೆಳಗಡೆ ಮಾಡಿದ್ರೆ ಟರ್ಬೋ ಮೋಡ್ ತರ ಸ್ಟಾರ್ಟ್ ಆಗಿ ಗಾಡಿ ಫಾಸ್ಟ್ ಆಗಿ ಹೋಗುತ್ತೆ ಅಂತ ಸರ್ ಹೇಳ್ತಾ ಇದ್ದಾರೆ. ಅದೊಂದು. ಆಮೇಲೆ ಹ್ಯಾಂಡ್ ಬ್ರೇಕ್, ನಾರ್ಮಲ್ ಆಗಿ ಹ್ಯಾಂಡ್ ಬ್ರೇಕ್ ತುಂಬಾ ಯೂಸ್ ಆಗುತ್ತೆ ವೀಕ್ಷಕರೇ. ಹ್ಯಾಂಡ್ ಬ್ರೇಕ್ ಇಸ್ ವೆರಿ ಯೂಸ್ಫುಲ್. ಸೊ ಇನ್ನೊಂದು, ಇಲ್ಲಿಂದ ಫ್ರಂಟ್ ವ್ಯೂ ಇಂದ ಗಾಡಿ ತೋರಿಸ್ಬಿಡ್ತೀನಿ ನೋಡಿ. ವಿಂಡ್ ಶೀಲ್ಡ್ ಎಲ್ಲ ಕೊಟ್ಟಿದ್ದಾರೆ ಈ ಗಾಡಿಯಲ್ಲಿ. ಮಳೆ ಬಂದ್ರೂ ಸೇಫ್ಟಿಯಾಗಿ ಓಡಿಸ್ಬೋದು. ಸೂಪರ್ ಆಗಿದೆ ಬೇಸಿಕಲಿ. ಸೊ ಇನ್ನೊಂದು ನಾನು ತೋರಿಸ್ತೀನಿ ನೋಡಿ. ಸೊ ಐ ವಿಲ್ ಬಿ ಪ್ರೆಸ್ಸಿಂಗ್ ದ ಬಟನ್ ಫ್ರಮ್ ಹಿಯರ್. ಇಲ್ಲಿಂದ ಬಟನ್ ಪ್ರೆಸ್ ಮಾಡ್ತೀನಿ ಈ ಹೈಡ್ರಾಲಿಕ್ಸ್ಗೆ. ಸೊ ಹೈಡ್ರಾಲಿಕ್ ಹೇಗೆ ಅಪ್ ಹೋಗುತ್ತೆ ಅಂತ ಒಂಚೂರು ಇಲ್ಲಿಂದ ವೀಕ್ಷಕರಿಗೆ ತೋರಿಸ್ಬಿಡೋಣ. ಯು ಜಸ್ಟ್ ಹೋಲ್ಡ್ ಹಿಯರ್ ಅಂಡ್ ಸರ್ ಬಟನ್ ಪ್ರೆಸ್ ಮಾಡ್ತಾರೆ,
ನೋಡ್ಬೋದು ನೀವು. ಇಟ್ ವಿಲ್ ಎಲಿವೇಟ್ ಕಂಪ್ಲೀಟ್ಲಿ ಆನ್ ಟಾಪ್. ಮತ್ತೆ ಲೋಡು ಇಲ್ಲಿಂದ ಕೆಳಗಡೆ ಬರ್ಬೋದು. ಸೊ ನೀ ಈ ತರ ತಗೊಳಕ್ ಹೋದ್ರೆ ಈ ಗಾಡಿ ಈಸ್ ಅ ಇ ಟ್ರಯೋ, ಅಂದ್ರೆ 3 ವೀಲ್ ಗಾಡಿ ಇದು. ಮ್ಯಾಕ್ಸಿಮಮ್ ಸ್ಪೀಡ್ ಏನಾದ್ರು ಗಾಡಿದು ಮೆನ್ಷನ್ ಮಾಡಿದಾರಾ? ಸರ್ 25 ಕಿಲೋಮೀಟರ್ಸ್ ಗಾಡಿ ಹೈ ಸ್ಪೀಡ್ ಅಂದ್ರೆ ಮ್ಯಾಕ್ಸಿಮಮ್ ಸ್ಪೀಡ್ ಅದೇ ಹೋಗುತ್ತೆ. ಸೊ ಬಟ್ ಇದು ರಿಜಿಸ್ಟ್ರೇಷನ್ ಗಾಡಿನ ನಾನ್ ರಿಜಿಸ್ಟ್ರೇಷನ್? ರಿಜಿಸ್ಟ್ರೇಷನ್ ಗಾಡಿ ಸರ್. ರಿಜಿಸ್ಟ್ರೇಷನ್ ಗಾಡಿ, ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದೆ. ಸೊ ಇನ್ನೊಂದು ವೀಕ್ಷಕರೇ ತೋರಿಸ್ತೀನಿ ನೋಡಿ. ಇಫ್ ಯು ಕಮ್ ಅ ಲಿಟಲ್ ಬಿಟ್ ಕ್ಲೋಸರ್ ಇಲ್ಲಿ, ಇದನ್ನ ನೀವು ರೈಟ್ ಲೆಫ್ಟ್ ಸೈಡ್ ಪ್ಲಸ್ ಬ್ಯಾಕ್ ಇದು ಹೇಗಾದ್ರೂ ಇದು ಅಪ್ಪಾಗತ್ತೆ. ರೈಟ್ ಅಂಡ್ ಲೆಫ್ಟ್ ಒಂದ್ಸತಿ ಒಂದ್ ಕಡೆ ತೋರಿಸ್ಬಿಡಿ ಸರ್. ಯು ಕ್ಯಾನ್ ಆಲ್ಸೋ ಓಪನ್ ದಿಸ್. ಸೊ ಮತ್ತೆ ಇಲ್ಲೂ ಐ ಮೀನ್ ಲೈಕ್ ಕಂಪ್ಲೀಟ್ಲಿ ಡೌನ್ ಆಗುತ್ತೆ. ಓ ಸೂಪರ್. ಸೊ ಈ ತರ ಕ್ಯಾರಿಯರ್ ಇದೆ. ಮತ್ತೆ ಎಲ್ಲಾ ಕಡೆ ಡೌನ್ ಮಾಡ್ಕೊಂಡ್ಬಿಟ್ಟು ಲೋಡ್ ಕೂಡ ಇಳಿಸ್ಕೋಬಹುದು. ಓಕೆ ಸರ್, ಇದು ಆಕ್ಚುಲಿ ಬೇಸಿಕಲಿ ನೋಡಕ್ ಹೋದ್ರೆ ಇದು ಹೋಟೆಲ್ ಇಂಡಸ್ಟ್ರಿ ಅವ್ರಿಗೆ ತುಂಬಾ ಯೂಸ್ ಆಗುತ್ತೆ ಸರ್. ಸಪೋಸ್ ಈ ಕಿರಾಣಿ ಅಂಗಡಿಯಿಂದ ಹೋಟೆಲ್ ತಗೊಂಡು ಹೋಗಕ್ಕೆ ಇಮಿಡಿಯೇಟ್ ಆಗಿ ನಾವೇನಾದ್ರು ಸಪೋಸ್ ಸ್ಮಾಲ್ ಸಿಲಿಂಡರ್ಸ್ ಇರ್ಲಿ ಅದನ್ನ ತಗೊಂಡು ಹೋಗಕ್ಕೆ. ಬಟ್ 300 kg ಲೋಡ್ ಕೊಟ್ಟಿದ್ದಾರೆ, 300 to 400 kg ಲೋಡ್ ಕೊಟ್ಟಿದ್ದಾರೆ ಈ ಗಾಡಿಗೆ. ಸೊ ನಾರ್ಮಲಿ ಸೇಫ್ಟಿ ನೋಡಕ್ ಹೋದ್ರೆ ನಾರ್ಮಲ್ 2 ವೀಲರ್ ತರನೇ ಸೇಫ್ಟಿ ಬರುತ್ತೆ. ಮತ್ತೆ ಟ್ಯೂಬ್ಲೆಸ್ ಟೈರ್ಸು ಕೊಟ್ಟಿದ್ದಾರೆ ಇದಕ್ಕೆ. ಟ್ಯೂಬ್ಲೆಸ್ ಟೈರ್ಸ್ ಪ್ಲಸ್ ನೈಸ್ ಶಾಕ್ ಅಬ್ಸರ್ವರ್ ಕೊಟ್ಟಿದ್ದಾರೆ. ಸೊ ತುಂಬಾ ಚೆನ್ನಾಗಿದೆ ಗಾಡಿ ನೋಡಕ್ ಹೋದ್ರೆ, ಬಾಲನ್ ಎಂಜಿನಿಯರಿಂಗ್ ಅವ್ರದ್ದು. ಸೊ ಇದನ್ನು ಮೆನ್ಷನ್ ಮಾಡ್ಬಿಡಿ ಸರ್. ಸೊ ಎಷ್ಟು ಗಾಡಿಗಳು ಪೆಂಡಿಂಗ್ ಇದೆ ಸರ್ ಸೇಲ್ ಅಲ್ಲಿ? ಸ್ವಲ್ಪ ಮುಂದೆ ಬಂದ್ಬಿಡಿ. ಒಂದು ಗಾಡಿ ಇದೆ ಸರ್, ಲಾಸ್ಟ್ ಒಂದೇ ಗಾಡಿ. ವೀಕ್ಷಕರೇ, ಐ ವಿಲ್ ರಿಪೀಟ್ ಇಟ್ ಅಗೇನ್. ಇನ್ನೊಂದ್ಸತಿ ರಿಪೀಟ್ ಮಾಡ್ತೀನಿ, ಒಂದೇ ಗಾಡಿ. ದಿಸ್ ಇಸ್ ದ ಲಾಸ್ಟ್ ವೆಹಿಕಲ್ ದೇ ಹ್ಯಾವ್ ಫಾರ್ ಸೇಲ್. ಸೊ ಇನ್ನೊಮ್ಮೆ ಮೆನ್ಷನ್ ಮಾಡ್ತೀನಿ, ಇದು ನಾವಿರೋದು ಆಟೋ ಇವಿ ಮಾರ್ಟ್ ಅಂತ, ಗ್ರೀವ್ಸ್ ಅಂತ, ಕಲ್ಯಾಣ್ ನಗರದು ಅರುಣಗಿರಿ TVS ಮೋಟರ್ಸ್ ಅಲ್ಲಿ. ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ ಇವ್ರ ಡೀಟೇಲ್ಸ್ ಎಲ್ಲ. ಇನ್ ಕೇಸ್ ವೀಕ್ಷಕರೇ ನೀವು ಇಂಟ್ರೆಸ್ಟೆಡ್ ಇದ್ದರೆ ಸೊ ದೇ ಕ್ಯಾನ್ ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಸೊ ಕಮೆಂಟ್ ಮಾಡಿ ನಿಮಗೆ ಈ ಗಾಡಿ ಬಗ್ಗೆ ಏನಾದರೂ ಡೀಟೇಲ್ಸು ಮತ್ತೆ ಏನಾದರೂ ಮಾಹಿತಿ ಬೇಕಾಗಿದ್ದರೆ. ಮತ್ತು ಥ್ಯಾಂಕ್ ಯು ಸೋ ಮಚ್ ವಾಸು ಅವರೇ ನಮಗೆ ಎಲ್ಲ ಡೀಟೇಲ್ಸ್ ಹೇಳಿದ್ದಕ್ಕೆ. ಸೊ ಎಂಡಿಂಗ್ ದಿಸ್ ಬ್ಯೂಟಿಫುಲ್ ಬ್ಲಾಗ್ ಬೈ ಸೇಯಿಂಗ್ ಸಾಯನರ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬಾಯ್.